ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ಮ ಹಿಂದಿನ ಲಾಗನ್ನು ನೀವೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಳ್ಳಿಯಲ್ಲಿ ಕೊನೆ ಕೊಯ್ಲನ್ನು, ಅಡಿಕೆ ಕೊಯ್ಲನ್ನು ಹೇಗೆ ಮಾಡ್ತಾರೆ ಅಂತ. ನಾನು ಹಳ್ಳಿಯಲ್ಲಿ ಜಾಸ್ತಿ ವಿಡಿಯೋನ ರೆಕಾರ್ಡ್ ಮಾಡೋಕ್ಕೆ ಆಗಿರಲಿಲ್ಲ, ಅಡಿಕೆ ಕೊಯ್ಲು ಆಗಿರೋದ್ರಿಂದ. ನಾನು ಇವಾಗ ರಿಟರ್ನ್ ಬರ್ತಾಯಿದ್ದೀನಿ. ರಿಟರ್ನ್ ಬರುವಾಗ ಅಲೆಮನೆ ಹಬ್ಬ ಅಂತ ಒಂದು ಇವೆಂಟನ್ನು ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಿಂದಿನ ವರ್ಷ ಕೂಡ ಒಂದು ಅಲೆಮನೆ ಹಬ್ಬಕ್ಕೆ ಅಟೆಂಡ್ ಆಗಿದ್ವಿ. ಅದು ಜಾಜಿಗುಡ್ಡೆ ತವರು ಮನೆ ಹೋಮ್ ಸ್ಟೇಯಲ್ಲಿ ಇತ್ತು. ಅದು ಕೂಡ ಇವಾಗ ಮುಗಿದಿದೆ, 15 ಡೇಸ್ ಬ್ಯಾಕ್ ಮುಗಿದಿದೆ. ನಾವು ಅದಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ, ಅದಕ್ಕೋಸ್ಕರ ಈ ಆಲೆಮನೆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಇದು ಬಾಬಾ ಬಾಯ್ಸ್ ಅವರು ಆರ್ಗನೈಸ್ ಮಾಡಿರೋದು. ಬಾಬಾ ಬಾಯ್ಸ್ ಅಂದರೆ 7 ಮೆಂಬರ್ಸ್ ಗ್ರೂಪ್. ಅದು ಯೂತ್ಸ್ ಎಲ್ಲ ಸೇರಿಕೊಂಡು ಮಾಡ್ಕೊಂಡಿರೋ ಗ್ರೂಪ್ ಅದು. ಇವರೆಲ್ಲ ಸೇರಿಬಿಟ್ಟು ಕದಂಬ ಮಾರ್ಕೆಟಿಂಗಲ್ಲಿ ಅಲೆಮನೆ ಹಬ್ಬ ಅಂತ ಆರ್ಗನೈಸ್ ಮಾಡಿದ್ದಾರೆ. ಬನ್ನಿ ಇವಾಗ ಬಾಬಾ ಬಾಯ್ಸ್ ಅವರು ಏನೆಲ್ಲ ಆರ್ಗನೈಸ್ ಮಾಡಿದ್ದಾರೆ, ಹೇಗೆಲ್ಲ ಮಾಡಿದ್ದಾರೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಕೊಟ್ಟಿಡು, ನೀ ಕೊಡ್ತಿಲ್ಲ, ಕಡೆ ಅಲ್ಲೇ ಕೇಳ್ತಿದ್ದಾಳ ಹಿಡಿಯೋಕ್ಕಾಗ್ತದೆ. ಅಷ್ಟೇ ಹಾಯ್ ಯಾಕೆ ಸದ್ಯವಾ ಯಾವುದು ಗೊತ್ತಿಲ್ಲ, ನಾರ್ಮಲ್ ಎಲ್ಲದೂ ಗೊತ್ತಿರಲಿಲ್ಲ. ನಾರ್ಮಲ್ ಈಗ ಯಾವ್ದು ಬೇಕು ಸಾದಾ ಇತ್ತಗಳ ಸಾಧಾರಣ 3 ಕೊಡು ಸದ್ಯ, ಕಡೆ ಒಂದು ತಗೊಂಡು ಹೋಗ್ತೀವಿ. ಓಕೆ ಓಕೆ ಒಂದು ಸಲ ನಿಮ್ಗೆ ಲೆಮನ್ನ ಮತ್ತು
ಥ್ಯಾಂಕ್ ಯು. ಮತ್ತೆ ಶುಂಠಿನ ಅದು ಸಾದಾ ಆಯ್ತು ಅಲ್ಲ ಸಾದಾ ಅಲ್ಲ ಸ್ವಲ್ಪ ಶುಂಠಿ ಹಾಕಿ ಇನ್ನೊಂದು ಬೇಕಲ್ಲ ಇನ್ನೊಂದು ಕಡಿತ ಮನ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಫುಡ್ಡನ್ನು ಕೂಡ ಇಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದಾರೆ ಫ್ರೆಶ್ ಆಗಿ. ಎಲ್ಲ ಐಟಮ್ಸ್ ಕೂಡ ತುಂಬ ಟೇಸ್ಟಿಯಾಗಿ ಮಾಡಿದರು. ನೋಡಿ ಹೇಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ. ಪೇಟೆಯಲ್ಲಿರೋರಿಗೆ ಕಬ್ಬಿನಲ್ಲಿ ಸಿಗೋದು ತುಂಬ ಅಪರೂಪ ಅಂತಲೇ ಹೇಳ್ಬೋದು. ಈ ಥರ ಇವೆಂಟನ್ನು ಆರ್ಗನೈಸ್ ಮಾಡಿದ್ರೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಆಲೆ ಮನೆ ಕೂಡ ಎಂಜಾಯ್ ಮಾಡಿದ ಥರ ಆಗುತ್ತೆ. ಸಿರ್ಸಿಯಲ್ಲಿ ಇನ್ನೊಂದು 2-3 ದಿನ ಈ ಥರ ಆಲೆ ಮನೆ ಹಬ್ಬ ಇರುತ್ತೆ. ಈ ಹಬ್ಬವನ್ನು ಮಿಸ್ ಮಾಡಿಕೊಂಡ್ರೆ ರೋಟ್ರಿ ಕ್ಲಬ್ ಅವರು ಕೂಡ ಮತ್ತೊಂದು ಆಲೆ ಮನೆ ಹಬ್ಬವನ್ನು ಆರ್ಗನೈಸ್ ಮಾಡಿದಾರಂತೆ. ನಮ್ಮ ಫ್ರೆಂಡ್ ಒಬ್ಬರು ಇನ್ಫಾರ್ಮ್ ಮಾಡಿದರು. ಅದನ್ನು ಕೂಡ ಇಲ್ಲಿ ಶೇರ್ ಮಾಡಿರ್ತೀನಿ. ಜನವರಿ 22ರಿಂದ 26ವರೆಗೆ ರೋಟ್ರಿ ಆಲೆಮನೆ ಉತ್ಸವ ಇದೆಯಂತೆ. 100 ರೂಪೀಸ್ ಟಿಕೆಟ್ ಅಂತ ಹೇಳಿದ್ದಾರೆ. ನೀವು ಕೂಡ ಆಲೆಮನೆ ಹಬ್ಬವನ್ನು ಮಿಸ್ ಮಾಡ್ಕೋತಾ ಇದ್ದರೆ ಖಂಡಿತ ಹೋಗಿ ಬನ್ನಿ. ಇದಾಗಿತ್ತು ಇವತ್ತಿನ ನಮ್ಮ ಪುಟ್ಟ ಲಾಗ್. ನಿಮಗೆಲ್ಲ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.